ಬೆಂಗಳೂರು ನಗರ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ಅದ್ದೂರಿಯಾಗಿ ಇಂದು ಎಲ್ಲೆಡೆ ಆಚರಿಸಲಾಗುತ್ತಿದೆ. ಭವಿಷ್ಯದಲ್ಲಿ ಬೆಂಗಳೂರಿಗರು ಆರ್ಥಿಕವಾಗಿ ಕುಗ್ಬಾರದು ಅಂತ ಜನರ ಅಗತ್ಯತೆಗೆ ಅನುಗುಣವಾಗಿ 4 ದಿಕ್ಕಿಗೆ 4 ಗೋಪುರ, ಪ್ರತಿ ಬಡಾವಣೆಗೆ 1 ಕೆರೆ, ನೂರಾರು ಜನರ ವೃತ್ತಿಗೆ ಅನುಗುಣವಾಗಿ ಬೀದಿ ರೂಪಿಸಿ ಜನರ ಬದುಕಿಗೆ ನೆರವಾದವರು. ನಗರದಲ್ಲಿ ಕುಡಿಯುವ ನೀರು ಮತ್ತು ಕೃಷಿ ಅಗತ್ಯತೆಗಳನ್ನ ಪೂರೈಸಲು ಸುಮಾರು 1000 ಕೆರೆಗಳನ್ನ ಅಭಿವೃದ್ಧಿಪಡಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಸುಮಾರು 56 ವರ್ಷಗಳ ಕಾಲ ಸುದೀರ್ಘ ಆಡಳಿತ ನಡೆಸಿ ಜನರ ಒಳಿತಿಗಾಗಿ ಸಹ ಶ್ರಮ ವಹಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ತರಗುಪೇಟೆ, ಚಿಕ್ಕಪೇಟೆ, ಅಕ್ಕಿಪೇಟೆ, ಅರಳೆಪೇಟೆ, ಬಳೆಪೇಟೆ ಹೀಗೆ ಮುಂತಾದ 10 ಪೇಟೆಗಳನ್ನ ನೆಲೆ ಮಾಡಿ ಅಗತ್ಯವಾದ ವೈವಿಧ್ಯಮಯ ವಸ್ತುಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದು ಇದು ನಗರದ ಅಭಿವೃದ್ಧಿಗೆ ಕಾರಣವಾಯಿತು. ಬೆಂಗಳೂರು ನಗರವು ದಕ್ಷಿಣ ಭಾರತದ ಪ್ರಮುಖ ಮತ್ತು ಶ್ರೀಮಂತ ನಗರವಾಗಿಯೂ ಬೆಳೆಯಿತು. ಯಾವುದೇ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಕೇವಲ ಗುರುತ್ವಾಕರ್ಷಣೆಯ ಬಲದಿಂದಲೇ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿಯುವ ಜಾಲ ರೂಪಿಸಿದವರು ಕೆಂಪೇಗೌಡರು. ಕೆಂಪೇಗೌಡರು ಬರೀ ರಾಜರಾಗಿರಲಿಲ್ಲ, ಒಬ್ಬ ಜ್ಞಾನದ ದಾರ್ಶನಿಕರಾಗಿದ್ದರು, ಪರಿಸರದ ರಕ್ಷಕರಾಗಿದ್ದರು. ಇಫ್ ಇಂಡಿಯಾ ಲೈವ್ಸ್ ಹೂ ಡೈಸ್ ಅಂಡ್ ಇಫ್ ಇಂಡಿಯಾ ಡೈಸ್ ಹೂ ಲಿವ್ಸ್ ಎಂಬ ಸ್ವಾಮಿ ವಿವೇಕಾನಂದರ ಮಾತಿನಂತೆ ಕೆಂಪೇಗೌಡರು ಅಪೂರ್ವ ಸಾಹಸಿ, ಕನಸುಗಾರ, ಜೊತೆಗೆ ನಾಡಪ್ರಭು ಮಾತ್ರವಲ್ಲ ಧರ್ಮ ಪ್ರಭುಗಳಾಗಿದ್ದವರು. ಅವರು ಶೈವ ವೈಷ್ಣವ ಎಂಬ ಭೇದ ಭಾವವಿಲ್ಲದೆ ನಿರ್ಮಿಸಿದ 130 ದೇವಾಲಯಗಳೇ ಇದಕ್ಕೆ ಸಾಕ್ಷಿ. ಕೆಂಪೇಗೌಡರ ಜ್ಞಾನದ ದಾರಿಯಲ್ಲಿ ನಾವು ಕೂಡ ಸಾಗಿ ಕೆಂಪೇಗೌಡರ ಇತಿಹಾಸವನ್ನ ಉಳಿಸೋಣ.